ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಸ್ಟೇನೋ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಇವತ್ತಿನ 6 ಆಗಸ್ಟ್ ಮೊದಲ ಶಿಫ್ಟ್ ಫಸ್ಟ್ ಶಿಫ್ಟ್ದು ರಿವ್ಯೂವನ್ನು ನೋಡೋಣ. ಸೊ ಇಲ್ಲಿ ಯಾವ ಒಂದು ಕ್ವಶನ್ಗಳನ್ನು ಕೇಳಿದ್ರು. ಸೊ ಈ ಒಂದು ಕ್ವಶನ್ಗಳು ನಿಮಗೆ ಮುಂದಿನ ಒಂದು ಶಿಫ್ಟಿಗೆ ಏನಪ್ಪ ತಯಾರಿ ಮಾಡಲಿಕ್ಕೆ ಯೂಸ್ಫುಲ್ ಆಗ್ತವೆ. ಓಕೆ, ಲೆಟ್ಸ್ ಗೋ. ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಜನಸಂಖ್ಯೆ ಅತ್ಯಂತ ಕಡಿಮೆಯಾಗಿದೆ ಅಂತ ಕೇಳಿದರು. ಸೊ ನಿಮಗೆಲ್ಲರಿಗೂ ಗೊತ್ತು, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದ್ರೆ ಅದು ಲಕ್ಷದ್ವೀಪ. ಇಲ್ಲಿ ಅಂದಾಜು 65,000ದಿಂದ 70,000 ಇಷ್ಟೊಂದು ಜನಸಂಖ್ಯೆ ಇತ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಅತಿ ಹೆಚ್ಚು ಸಾಕ್ಷರತೆ ದರ ಅಂತ ಕೇಳಿದರು. ಅತಿ ಹೆಚ್ಚು ಸಾಕ್ಷರತೆ ದರ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯನೂ ಕೇರಳ ಮತ್ತು ಅದರ ಒಂದು ದರ ಅಥವಾ ರೇಟ್ ಕೂಡ ಕೇರಳದು. ಸೆಕೆಂಡ್ ಯಾವುದು ಬರುತ್ತಾ? ಸೆಕೆಂಡ್ ಬರೋದು ಮಿಜೋರಾಮ್. ಓಕೆ, ಮಿಜೋರಾಮ್ ಬರುತ್ತಾ, ಮಿಜೋರಾಮ್. ಓಕೆ, ಇದು 93.91% ಅದ. ನೆಕ್ಸ್ಟ್ ಕ್ವಶನ್ ನೋಡಿ, ICC ವುಮೆನ್ಸ್ ವರ್ಲ್ಡ್ ಕಪ್, ಈ ಮಹಿಳಾ ವರ್ಲ್ಡ್ ಕಪ್ ಏನದಲ್ಲ ICC 2022 ಯಾವ ದೇಶದಲ್ಲಿ ನಡೆದಿತ್ತು? ಓಕೆ, ಸೊ ಇದಕ್ಕೆ ಉತ್ತರ ಏನಾಗತ್ತಾ? ಇದರ ಒಂದು ಆಯೋಜಕ ದೇಶ ಯಾವುದಿತ್ತು? ನ್ಯೂಜಿಲ್ಯಾಂಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಅಖಿಲ ಭಾರತೀಯ ಹರಿಜನ ಸಂಘ ಇದರ ಸ್ಥಾಪನೆ ಯಾವ ವರ್ಷದಲ್ಲಿ ಆಯಿತು? ಸೊ ಇದರ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತಾ? 1932. ನೆಕ್ಸ್ಟ್ ಕ್ವಶನ್ ನೋಡಿ, ದೆಹಲಿಯ ಹೈಕೋರ್ಟ್ ಇದು ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು? ಇದರ ಸ್ಥಾಪನೆ ಆದದ್ದು 1966. ದಿನಾಂಕ ಎಷ್ಟು ಕರೆಕ್ಟು? 31 ಅಕ್ಟೋಬರ್ 1966. ನೆಕ್ಸ್ಟು, ಮೊದಲು ನಿಯೋಜಿತ ನಗರ ಯಾವುದು? ಮೊಘಲರ ಮೊದಲ ನಿಯೋಜಿತ ನಗರ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಫತೇಪುರ್ ಸಿಕ್ರಿ ಬರುತ್ತಾ. ಅಕ್ಟೋಬರ್ 2022 ಪುರುಷರ ಸಿಂಗಲ್ಸ್ನಲ್ಲಿ ಅತ್ಯಧಿಕ ಗ್ರ್ಯಾಂಡ್ ಸ್ಲ್ಯಾಮ್ ಈ ಟೈಟಲ್ಸ್ಗಳನ್ನು ಗೆದ್ದ ಆಟಗಾರ ಯಾರು? ಅಪ್ ಟು 2022. ಓಕೆ, ಅಪ್ ಟು 2022 ಅಷ್ಟೇ. ಮತ್ತು ಈಗ 2024-25 ಅಂದರೆ ಚೇಂಜಸ್ ಆಗುತ್ತೆ. ಬಟ್ 22ವರೆಗೆ ರಫೇಲ್ ನಡಾಲ್ ಇದ್ದರು. ಈಗ 25 ಅಂದರೆ 24 ಅಂದರೆ ನೋವಾಕ್ ಡಿ ಜೋಕೋವಿಕ್. ಓಕೆ, ನೆಕ್ಸ್ಟು, ಈ ಖಿಲ್ಜಿ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರು. ಖಿಲ್ಜಿ ವಂಶದ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಇದರ ಒಂದು ಸ್ಥಾಪನೆಯ ವರ್ಷ 1290. ಮೊಟ್ಟ ಮೊದಲ 5th ಜನರೇಷನ್ ಅಥವಾ 5G ಯಾವ ದಿನಾಂಕಕ್ಕೆ ಲಾಂಚ್ ಆಯಿತು? ಲಾಂಚ್ ಆದದ್ದು ಯಾವಾಗ ಹೇಳಿ ನೋಡೋಣ. ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲು 5G ಆರಂಭವಾದದ್ದು 2022 ಅಕ್ಟೋಬರ್ 1. ಇದು ಮೊಟ್ಟ ಮೊದಲು ನವದೆಹಲಿ, ಆಮೇಲೆ ಮುಂಬೈ, ಆಮೇಲೆ ನಮ್ಮ ಬೆಂಗಳೂರು. ಓಕೆ, ಬೆಂಗಳೂರಲ್ಲಿ ಈ ಒಂದು ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಅಥವಾ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಬರುತ್ತಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ
ಗುಜರಾತ್ ರಾಜ್ಯದಲ್ಲಿ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಕ್ವಶನ್ ಬರುತ್ತಾ, ಇಲ್ಲೇ ಹೇಳ್ತೀನಿ, ಅದನ್ನು ಟೈಪ್ ಮಾಡಿಲ್ಲ. ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಭೀಮ್ಸೇನ್, ಓಕೆ, ಭೀಮ್ಸೇನ್ ಜೋಶಿ ಇವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು? ಇವರು ಕರ್ನಾಟಕ ರಾಜ್ಯಕ್ಕೆ. ಓಕೆ, ಕರ್ನಾಟಕ ರಾಜ್ಯಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕಥಕ್ ಈ ಒಂದು ಶೃಂಗಾರಿಕ ಮತ್ತು ಶಾಸ್ತ್ರೀಯ ನೃತ್ಯ ಶೈಲಿಯಲ್ಲಿ ತನ್ನ ಅನುಪಮ ಸೇವೆಗೆ ಸರ್ವೋಚ್ಚ ಗೌರವ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಬಿರ್ಜು ಮಹಾರಾಜ್. ಬಿರ್ಜು ಮಹಾರಾಜ್. ಇಲ್ಲಿ 2022ರವರೆಗೆ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದಿರುವ ಭಾರತೀಯರು ಯಾರು ಅಂತ ಕೇಳಿದ್ದಾರೆ, ಅತಿ ಹೆಚ್ಚು ಹಿಂಗೆ. ಓಕೆ, ಸೊ ಇದರ ರಿಲೇಟೆಡ್ ಇತ್ತು ಕ್ವಶನ್ನು. ಸೊ ಇದಕ್ಕೆ ಕರೆಕ್ಟ್ ಆನ್ಸರು AR ರೆಹಮಾನ್. AR ರೆಹಮಾನ್. ಆಮೇಲೆ ಇನ್ನೊಂದು ಕ್ವಶನ್ ಬರುತ್ತಾ, ಅಖಿಲ ಭಾರತೀಯ ಹರಿಜನ ಸೇವಕ ಸಂಘ. ಅಖಿಲ ಭಾರತೀಯ ನೋಡಿ, ಅಖಿಲ ಭಾರತೀಯ ಹರಿಜನ ಸೇವಕ ಸಂಘ ಇದು ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು? 1932ರಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಫ್ರೀಡಮ್ ಇನ್ ಎಕ್ಸೈಲ್ ಇದು ಯಾರ ಆತ್ಮಕೃತಿ? ಇದು ದಲೈ ಲಾಮಾ. ಇದು ಯಾವಾಗ ಪ್ರಕಾಶಿತವಾಯಿತು? 1 ಆಗಸ್ಟ್ 1991. ಇನ್ನೊಂದು ಲಾಸ್ಟ್ ಕ್ವಶನ್ ನೋಡಿ, ಮಹೇಂದ್ರ ಸಿಂಗ್ ಧೋನಿಗೆ, ಅಂದರೆ ಆ್ಯಕ್ಚುಲಿ ಕ್ವಶನ್ ಏನು ಕೇಳಿದ್ರು, ಕ್ಯಾಪ್ಟನ್ ಕೂಲ್ ಅಂತ ಯಾವ ಒಂದು ಆಟಗಾರನಿಗೆ ಹೆಸರಿದೆ? ಕ್ಯಾಪ್ಟನ್ ಕೂಲ್ ಅವರು ಮಹೇಂದ್ರ ಸಿಂಗ್ ಧೋನಿ, ಕ್ರಿಕೆಟ್. ಓಕೆ, ಸೊ ಇವಿಷ್ಟು ಈ ಒಂದು ಇವತ್ತು ನಡೆದಂಥ ಸ್ಟೆನೋದ ಫಸ್ಟ್ ಶಿಫ್ಟಲ್ಲಿ ಕೇಳಿದಂಥ ಈ GK ಕ್ವಶನ್ಗಳು. ಮತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ಸೆಕೆಂಡ್ ಶಿಫ್ಟು ಥರ್ಡ್ ಶಿಫ್ಟನ್ನು ಚರ್ಚೆ ಮಾಡುವ. ಧನ್ಯವಾದಗಳು.